ಹಾಯ್ ಎಲ್ಲರಿಗೂ, ಇದು ನನ್ನ ಫಸ್ಟ್ ವ್ಲಾಗ್. ನಿಮ್ಮ ಸಪೋರ್ಟ್ ಬೇಕಾಗುತ್ತೆ. ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋ ಧೈರ್ಯದ ಮೇಲೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇರೋದು ನನ್ನ ಮಗಳು. ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ವಿ, ಹಾಗಾಗಿ ಕೈ ಮುಗಿದ್ಬಿಟ್ಟು ಬರ್ತೀನಿ ಎಂದು ಶ್ಲೋಕ ಹೇಳ್ತಿದ್ದಾಳೆ. ನಾನು ವಿಡಿಯೋ ಮಾಡೋದು ಅವಳಿಗೆ ಗೊತ್ತಿರಲಿಲ್ಲ. ಇವಾಗ ನಾನು ಮಾತಾಡಿಸ್ತೀನಿ, ಶ್ಲೋಕ ಆದಮೇಲೆ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಅವಳು ಶ್ಲೋಕ ಮುಗಿತಾ ಬಂತು. ನಾನು ಮಾತಾಡಿಸ್ತೀನಿ. ಹೇಳ್ತಾ ಇದ್ದೀನಿ, ಹೇಳಿದ್ಲು. ಈಗ ನಾನು ಶ್ಲೋಕನ ಹೇಳ್ತಾ ಇದ್ದೀನಿ. ನನಗೆ ಕೃಷ್ಣಾಯ ವಾಸುದೇವ ಇಷ್ಟ, ಹಾಗಾಗಿ ಕೃಷ್ಣಾಯ ವಾಸುದೇವಾಯನ ಹೇಳ್ತಾ ಇದ್ದೀನಿ. ಅವಳು ಮತ್ತೆ ಮುಂದೆ ಅವ್ರ ಸ್ಕೂಲಲ್ಲೆಲ್ಲ ಕಲಿಸ್ಕೊಟ್ಟಿದ್ದಾರೆ ಶ್ಲೋಕಗಳನ್ನ, ಅದನ್ನು ಮುಂದುವರಿಸ್ತಾಳೆ. ನೋಡಿ, ಕೇಳಿ ನೀವು. ನಮ್ಮ ಚಾನಲ್ನ ನಾನು ಈಗ ಫಸ್ಟ್ ಟೈಮು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಮುಂದೆ ಯಾವ ಥರ ವಿಡಿಯೋಗಳು ಬೇಕು ನಿಮಗೆ, ಫನ್ನಿ ಎಂಟರ್ಟೈನ್ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಆ ಥರ ವೀಡಿಯೋಸ್ನೇ ಹಾಕ್ತೀವಿ. ಆಮೇಲೆ ಟ್ರಾವೆಲ್ದು ಬ್ಲಾಗ್, ಕುಕ್ಕಿಂಗ್ದು ಈ ಥರದ್ದೆಲ್ಲ ಹಾಕ್ತೀನಿ. ನಿಮಗೆ ಯಾವ ಥರ ವೀಡಿಯೋಸು ಲೈಕ್ ಆಗುತ್ತೆ ಅಂತ ಹೇಳಿ. ಇದು ನಾವು ಅಮಾವಾಸ್ಯೆಗೆ ಬಾಗಿಲಿಗೆ ಕಾಯಿ ಹೊಡೆದಿರೋದು. ಈಗ ಬರ್ತಾಳೆ ನೋಡಿ ನನ್ನ ಮಗಳು, ಬಂದ್ಲು. ನೆಕ್ಸ್ಟ್ ಸಾಯಂಕಾಲ ರೆಡಿ ಆಗ್ತಾಯಿದ್ದೀವಿ. ಎಲ್ಲಿಗೆ ಹೋಗ್ತೀನಿ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಈಗ ಬಂದರು ನಮ್ಮ ಹಸ್ಬೆಂಡ್ ರೆಡಿಯಾಗಿ ಹೊರಗಡೆ. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಅವರ ಅಜ್ಜಿಗೆ ಬಾಯ್ ಹೇಳ್ತಾ ಇದ್ದಾಳೆ ನನ್ನ ಮಗಳು ಸುಂದ್ರಿ. ಇವನೊಬ್ಬ ಬಂದ ಹೊರಗಡೆ, ಬೈಕನ್ನ ಹತ್ಬಿಟ್ಟು ಈಗ ನೋಡಿ ಪೋಸ್ ಕೊಡ್ತಾನೆ. ಕ್ಯಾಮ್ರಾ ನೋಡಿದ ತಕ್ಷಣ ಹೇಳ್ತಾಳೆ. ಅದು ನಮ್ಮ ಅತ್ತೆ ನಮ್ಮನ್ನು ಕಳ್ಸೋಕ್ಕೆ ಕೂತಿದ್ದಾರೆ. ಇವು ನೋಡಿ ಕ್ಯಾಮ್ರಾ ನೋಡಿ. ನಾವು ಹೋಗ್ತಾ ಇರುವಾಗಲೇ ಟ್ರೈನ್ದು ಗೇಟ್ ಹಾಕಿತ್ತು, ಟ್ರಾಫಿಕ್ ಫುಲ್ ಆಯಿತು. ಈಗ ನೋಡಿ ನಾವು ಬಂದದ್ದು 2 ನಿಮಿಷಕ್ಕೆ ಗೇಟ್ ಓಪನ್ ಆಯಿತು. ಟ್ರಾಫಿಕ್ಕಿಂದ ಮುಂದೆ ಮೂವ್ ಆಗ್ತಾ ಇದ್ದೀವಿ. 2 ನಿಮಿಷ ಟ್ರೈನ್ ಗೇಟ್ ಹಾಕಿದ್ರು. ಈ ಪ್ಲೇಸಲ್ಲಿ ತುಂಬಾ ಹೆವಿ ಟ್ರಾಫಿಕ್ ಆಗೋಗಿರುತ್ತೆ ನೋಡಿ. ಇದು ಗೌರ್ಮೆಂಟ್ ಹಾಸ್ಪಿಟಲಿಂದ ಮುಂದೆ ಹೋಗ್ತಾ ಇರೋದು ರೋಡು. ಈಗ ನಾವು ನೆಕ್ಸ್ಟು ಈಗ ಮರಮ್ನಳ್ಳಿಲಿದ್ದೀವಿ ನೋಡಿ. ಟ್ರೈನ್ ನಾವು ಬೊಮ್ಮನಳ್ಳಿ ಬಿಟ್ಟಾಗ ಇದು ನಮಗೂ ಮುಂಚೆನೇ ಬಂದಿತ್ತು. ನಾವು ಫಾಸ್ಟಾಗಿ ಬಂದಿದ್ದೆವು, ಟ್ರೈನ್ ಲೇಟಾಗಿ ಬಂದಿದ್ದೆವು ಗೊತ್ತಿಲ್ಲ. ಮರಮ್ನಳ್ಳಿಯಲ್ಲಿ 2 ತೇರು, ಹಾಗಾಗಿ ಇದು ನೆಕ್ಸ್ಟ್ ಮುಂದೆ ತೇರು ಬರುತ್ತೆ ನೋಡಿ. ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ವರ್ಷವೇ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರೋದು. ಇಲ್ಲೇ ಸೈಡ್ ಹಾಕ್ಬಿಟ್ಟು ನನ್ನ ಮಗ ನೀರಡಿಕೆ ಆಯಿತು ಅಂತ ನೀರು ಕುಡಿದ್ಬಿಟ್ಟು ಮತ್ತು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಜರ್ನಿ ಎಲ್ಲಿಗೆ ಅಂತ ಇನ್ನೂ ನಿಮಗೆ ಹೇಳಿಲ್ಲ ಅಲ್ವಾ. ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಂಡ್ವರೆಗೂ ಇದೆ. ಇದು ಹೊಸಪೇಟೆ ಅಂಡರ್ಗ್ರೌಂಡ್ ವಿಡಿಯೋ ಇದು ನೋಡಿ. ಅಂಡರ್ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿದೆ. ಇದು ಹೊಸಪೇಟೆ ಪಾಸಿಂಗ್ ಆಗ್ತಾ ಇರೋದು. ಈಗ ನಾವು ಅಂಡರ್ಗ್ರೌಂಡಿಂದ ಮೂವ್ ಆಗಿದ್ದಾಯಿತು. ಇದು ನಿಮಗೆ ಗೊತ್ತಾಗುತ್ತಾ ಇಲ್ಲ ಗೊತ್ತಿಲ್ಲ, ಇದು ಕೊಪ್ಪಳ ರೂಟು. ಆದರೆ ನಾವು ಕೊಪ್ಪಳಕ್ಕೆ ಹೋಗ್ತಾ ಇಲ್ಲ. ಮಧ್ಯ ದಾರಿನಲ್ಲಿ ನನ್ನ ಮಗ ಕಾಣಿಸ್ತಾನೆ. ಅವನ ಹತ್ರನೂ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾತಾಡಿ ಮತ್ತು ಮೂವ್ ಆದ್ವಿ. ಇದು ಈಗ ನಾವು ಹೋಗ್ತಾ ಇರೋ ಪ್ಲೇಸು ಮಸಬಾ ಅಂಚಿನಾಳು. ಇದು ಎಂಟ್ರೆನ್ಸ್ ರೋಡು. ಇದು ನಮ್ಮ ಮನೆ ದೇವರು ಆಂಜನೇಯ. ನಾವು ಇವತ್ತು ಅಮಾವಾಸ್ಯೆ ಇದ್ದಿದ್ದ ಕಾರಣ ಮನೆ ದೇವರಿಗೆ ಬಂದಿದ್ವಿ. ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ. ಇದು ಪ್ರಸಾದಕ್ಕೆ ನನ್ನ ಮಗ ತುಂಬ ಹೊಟ್ಟೆ ಹಸಿವು ಆಗ್ತಾಯಿತ್ತು ಅಂದ, ಹಾಗಾಗಿ ಪ್ರಸಾದ ಫಸ್ಟು ಅವನಿಗೆ ಊಟ ತಿನ್ನಿಸ್ಬಿಡೋಣ ಅಂತ ಬಂದ್ವಿ. ಪ್ರಸಾದ ಖಾಲಿ ಆಗೋಗಿತ್ತು. ರೈಸಿಗೆ ಇಟ್ಟಿದ್ರು ನೋಡಿ. ಈಗ ಟೈಮು ನಾವು 8:38 ಆಗಿದೆ. ನಾವು 6:45ಗೆ ಮನೇನ ಅಗ್ರಿ ಬೊಮ್ಮನಳ್ಳಿ ಬಿಟ್ಟಿದ್ದು. ನನ್ನ ಮಗನಿಗೆ ಹಸಿವಾಗಿರೋದನ್ನ ಅಡ್ಡಾಡ್ತಿದ್ದೆ. ಇದು ಅವ್ರ ಅತ್ತೆ, ನಮ್ಮ ಅತ್ತಿಗೆ ಅವರು. ಫೈನಲಿ ರೈಸ್ ರೆಡಿ ಆಯಿತು. ಪ್ರಸಾದನ ತಗೊಳ್ತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಸಂಪಾಗಿ ಗಾಳಿ ಬರ್ತಾಯಿದೆ. ಹೊರಗಡೆ ಕೂತ್ಕೊಂಡು ಪ್ರಸಾದನ ತಗೊಂಡು ಸ್ಟೇ ಆಗ್ತೀವಿ. ಹಾಗಾಗಿ ಇಲ್ಲೇ ಪ್ರಸಾದ ತಗೊಂಡ್ಬಿಟ್ಟು ಟೆಂಪಲಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ. ಮುಂದೆ ಹೋಗ್ತಾ ಇರೋದು ನಮ್ಮ ಅತ್ತಿಗೆ. ನನ್ನ ಮಗ ಬರ್ತಾನೆ ಈಗ ರಾಜ.
ನೋಡಿ ಹೆಂಗೆ ಕುಣಿತಾ ಇದ್ದಾನೆ ಖುಷಿಗೆ. ತುಂಬ ತಂಪಾಗಿತ್ತು ಕೂಡ, ತುಂಬ ತಂಪಾಗಿತ್ತು ಇವತ್ತು. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.